ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ವಾರ ನಾವು 10ನೇ ತರಗತಿಯ 2 ವಿಭಾಗಗಳನ್ನು ಎಲಿಗೆಂಟ್ ಪ್ರಿಂಟರ್ಸ್ ಅಂತ ಹೇಳಿ ಪ್ರಿಂಟಿಂಗ್ ಪ್ರೆಸ್ಗೆ ಕರ್ಕೊಂಡು ಹೋಗಿದ್ವಿ. ಈ ವಾರ ಮತ್ತೆರಡು ತರಗತಿಗಳನ್ನು ಅದೇ ಪ್ರಿಂಟಿಂಗ್ ಪ್ರೆಸ್ಗೆ ಮಕ್ಕಳಿಗೆ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಯಂತ್ರೋಪಕರಣಗಳು ಹೇಗೆಲ್ಲ ಕೆಲಸ ಮಾಡ್ತವೆ ಮತ್ತು ಹೇಗೆಲ್ಲ ಪುಸ್ತಕಗಳನ್ನು ತಯಾರಿಸ್ತಾರೆ ಅನ್ನುವಂಥ ವಿಚಾರಗಳನ್ನು ಈ ಮಕ್ಕಳಿಗೆ ಸಹ ನಾವು ತಿಳಿಸಿಕೊಟ್ಟೆವು. ಅಲ್ಲಿರುವಂಥ ಕೆಲಸಗಾರರು ಹೇಗೆಲ್ಲ ಕೆಲಸ ಮಾಡ್ತಾರೆ ಅಂಥೇಳಿ ಅವರು ಕಣ್ಣಾರೆ ಕಣ್ಣು ತುಂಬಿಕೊಂಡ್ರು. ಮತ್ತು ಪುಸ್ತಕಗಳು ಹೇಗೆಲ್ಲ ಪ್ರಿಂಟಾಗಿ ಹೊರಗೆ ಬರ್ತವೆ ಅನ್ನುವಂಥ ವಿಚಾರಗಳನ್ನು ಅವರು ತಿಳ್ಕೊಂಡ್ರು. ತಮಗಿರುವಂಥ ಪ್ರಶ್ನೆಗಳಿಗೆ ಅಥವಾ ತಮಗಿರುವಂಥ ಕುತೂಹಲಭರಿತ ಪ್ರಶ್ನೆಗಳಿಗೆ ಅವರು ಕೂಡ ಅಲ್ಲಿ ಶ್ರೀನಿವಾಸ್ ಸರ್ರನ್ನು ಕೇಳಿಕೊಂಡು ಅವರಿಂದ ಉತ್ತರವನ್ನು ಅವರು ಪಡ್ಕೊಂಡ್ರು. ಆ ಮಕ್ಕಳಂತೆ ಈ ಮಕ್ಕಳು ಸಹ ಪುಸ್ತಕಗಳ ಬಗ್ಗೆ ತೀವ್ರ ಕುತೂಹಲವನ್ನು ವ್ಯಕ್ತಪಡಿಸಿದ್ದು ಇಲ್ಲಿ ನಮಗೆ ತುಂಬ ಖುಷಿಯನ್ನು ತಂದುಕೊಡ್ತು. ಮತ್ತು ಅಲ್ಲಿ ತಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಅವರೆಲ್ಲ ಅಲ್ಲಿರುವಂಥ ಸರಿಂದ ಮಾಹಿತಿಯನ್ನೆಲ್ಲ ತೆಗೆದುಕೊಂಡರು. ಅಷ್ಟೇ ಕುತೂಹಲಭರಿತವಾಗಿ ಅವರು ವೀಕ್ಷಣೆ ಮಾಡೋದನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಶಿಕ್ಷಕಿಯರು ಸಹ ನಮ್ಮ ಜೊತೆ ಬಂದಿದ್ದರಿಂದ ಅವರು ಕೂಡ ಗಮನವಿಟ್ಟು ಆ ಯಂತ್ರೋಪಕರಣಗಳ ಬಗ್ಗೆ ಮತ್ತು ಹೇಗೆಲ್ಲ ಪ್ರಿಂಟ್ ಆಗ್ತವೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿವರಗಳನ್ನು ಅವರು ಅಲ್ಲಿ ತಿಳ್ಕೊಂಡ್ರು. ಕಳೆದ ವಾರದ ವಿಡಿಯೋದಲ್ಲಿ ಸಹ ನಾನು ತೋರಿಸಿದ್ದೆ. ಆದರೆ ಈ ವಾರದ ವಿಡಿಯೋದಲ್ಲಿ ಸಹ ಇದನ್ನು ಮತ್ತೊಮ್ಮೆ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ವೀಕ್ಷಕರು ನೋಡಿ ಒಂದಿಷ್ಟು ಗಮನ ಹರಿಸಲಿ ಅಂತೇಳಿ. ಯಾರಾದರೂ ಪುಸ್ತಕಗಳನ್ನು ಪ್ರಿಂಟ್ ಮಾಡೋ ಅವಶ್ಯಕತೆ ಇದ್ದರೆ ದಯವಿಟ್ಟು ಆ ಸರ್ ನಂಬರನ್ನು ಕೆಳಗಡೆ ಕೊಟ್ಟಿರ್ತೀನಿ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಶಾಲೆಗಳಿಗಷ್ಟೇ ಅಲ್ಲದೆ ಬೇರೆ ಬೇರೆ IAS KS ಕತೆ ಪುಸ್ತಕ ಕಾಲೇಜುಗಳಿಗೆ ಕರ್ನಾಟಕದಾದ್ಯಂತ ಇವರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಕೊಡ್ತಾರೆ. ಮ್ಯಾಗ್ಝಿನ್ಸ್ ಇರ್ಬೋದು, ಸಣ್ಣ ಮಕ್ಕಳ ಪುಸ್ತಕ ಇರ್ಬೋದು, ಕತೆ ಪುಸ್ತಕ ಇರ್ಬೋದು, ಕಾದಂಬರಿ ಇರ್ಬೋದು, ಹೀಗೆ ನಾನಾ ರೀತಿಯ ಎಲ್ಲ ಪುಸ್ತಕಗಳನ್ನು ಅವರು ಅಲ್ಲಿ ಪ್ರಿಂಟ್ ಮಾಡಿಕೊಡ್ತಾರೆ. ಇಲ್ಲಿ ನಮ್ಮ ಶಾಲೆಯ ಪ್ರಾಜೆಕ್ಟ್ ಬುಕ್ಕು ಇಲ್ಲಿ ಪ್ರಿಂಟ್ ಆಗ್ತಿದೆ ಅಂತ ಕೇಳಿಬಿಟ್ಟು ಆ ಮಕ್ಕಳು ಬಹಳ ಖುಷಿಪಟ್ಟರು. ಇಲ್ಲಿ ನೋಡಿ ನಮ್ಮ ಶಾಲೆದು ಅಂಥೇಳಿ ಭಾಳ ಖುಷಿಯಿಂದ ಅಲ್ಲಿ ಒಂದು ಫೋಟೋದ ಫೋಸನ್ನು ಕೊಟ್ಟಿದ್ದನ್ನು ಸಹ ನಾವಲ್ಲಿ ನೋಡ್ಬೋದು. ಈ ಹುಡುಗರು ಸಹ ಕುತೂಹಲದಿಂದ ಇಲ್ಲಿರುವಂಥ ಮಿಷನರಿ ಬಗ್ಗೆ ಹೇಳ್ತಾಯಿದ್ರು. ಆ ಸಾರು ಮಕ್ಕಳಿಗೆ ಇರುವಂಥ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರಗಳನ್ನು ಕೊಡ್ತಿದ್ರು. ಹೇಗೆಲ್ಲ ಮಿಷನರಿ ವರ್ಕ್ ಮಾಡುತ್ತೆ, ಯಾವ ರೀತಿ ಪ್ರಿಂಟ್ ಕೊಡಬೇಕು, ಎಲ್ಲಿಂದ ಯಾವ ಕಲರ್ ಇಲ್ಲಿಂದ ಕಮಾಂಡ್ ಹೋಗುತ್ತೆ ಮತ್ತು ಅಲ್ಲಿ ಪ್ರಿಂಟಾಗಿ ವಾಪಸ್ ಬರುತ್ತೆ, ಇದರಿಂದ ನಾವು ಮತ್ತೆ ಎಷ್ಟು ಪ್ರಿಂಟ್ ಬೇಕಾದ್ರೂ ತೊಗೋಬೋದು ಅನ್ನುವಂಥ ಮಾಹಿತಿಯನ್ನು ಅವರೆಲ್ಲ ಅಲ್ಲಿ ಕೊಡ್ತಾಯಿದ್ರು. ನಾನು ಕಳೆದ ವಿಡಿಯೋದಲ್ಲಿ ಸಹ ಇದು ಮಿಷನರಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಸಾಕಷ್ಟು ಜನರು ಅದರ ಬಗ್ಗೆ ಒಂದಿಷ್ಟು ಕಮೆಂಟ್ಸನ್ನು ಕೂಡ ಮಾಡಿದ್ರಿ. ಮತ್ತು ಈ ವಿಡಿಯೋ ಕೂಡ ಇಷ್ಟ ಆದರೆ ಹಾಗೆ ಕಮೆಂಟ್ಸ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಮರಿಬೇಡಿ. ಧನ್ಯವಾದ. ನೋಟ್ ಮಾಡಿ ನಮಗೆ ಈ ತರ ಪ್ಲೇಟ್ ಮಾಡಿ. ಇದು 1 ನಿಮಿಷಕ್ಕೆ ಒಂದು ಪ್ಲೇಟ್ ಬರುತ್ತೆ ಮೇಡಮ್.